ನಮ್ಮೆಲ್ಲ ಕನ್ನಡಿಗ ಮಿತ್ರರಿಗೆ ಆತ್ಮೀಯವಾದಂತಹ ನಮಸ್ಕಾರಗಳು. ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್. ನಾನು ಶ್ರೀದೇವಿ. ನಮ್ಮ ಕನ್ನಡ ಸಿರಿಯಲ್ಲಿ ನಾನಿವತ್ತೊಂದು ದೇವಾಲಯವನ್ನ ತೋರಿಸ್ತಾ ಇದ್ದೀನಿ. ಮೊನ್ನೆ ನಾನು ಶಿವಾಜಿನಗರ ಹತ್ರ ನಡ್ಕೊಂಡು ಬರುವಾಗ ಈ ದೇವಸ್ಥಾನ ಕಣ್ಣಿಗೆ ಬಿತ್ತು. ಲಕ್ಷ್ಮೀ ನರಸಿಂಹ ದೇವಸ್ಥಾನ. OPH ರಸ್ತೆಯಲ್ಲಿರುವಂತಹ ಈ ದೇವಸ್ಥಾನ ನೋಡಿ ನಂಗೆ ಆಶ್ಚರ್ಯ ಆಯ್ತು. ತುಂಬಾ ಜನನಿಬಿಡವಾದಂತಹ ಪ್ರದೇಶದಲ್ಲಿ ಈ ದೇವಸ್ಥಾನ ಕಾಣಿಸ್ತು. ಇಷ್ಟನ್ನು ಓಡಾಡ್ತಾ ಇದ್ನಲ್ಲ, ಯಾವತ್ತೂ ನೋಡಿಲ್ವಲ್ಲ ಅಂತ ಒಮ್ಮೆ ಹೋಗಿ ಬರೋಣ ಅಂತ ಒಳಗಡೆ ಹೋದೆ. ಆಗ ಗೊತ್ತಾಯ್ತು ನನಗೆ, ಈ ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರದ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ ಅಂತ. ಅಷ್ಟೇ ಅಲ್ಲ, ಈ ದೇವಸ್ಥಾನಗಳು ಬಹಳ ಹಿಂದಿನ ಕಾಲದ್ದು ಅಂತ. ಹಾಗೆ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೂಡ ನಾನು ಯಾವಾಗಲೂ ಈಗ ರೀಸೆಂಟ್ ಆಗಿ ಆಗಿರ್ಬೇಕು ಅಂತ ಅನ್ಕೊಂಡಾಗ, ಇಲ್ಲ, ಇದು ಕೂಡ 250 ವರ್ಷಗಳಷ್ಟು ಹಳೆಯದು ಅಂತ ಹೇಳಿದ್ರು. ಸೊ ಒಳಗಡೆ ಹೋಗಿ ನೋಡಿದಾಗ ಬಹಳ ಪ್ರಶಾಂತವಾದಂತಹ ವಾತಾವರಣ. ಮಹಾಲಕ್ಷ್ಮಿ ಮತ್ತೆ ನರಸಿಂಹ ಮತ್ತೆ ಆಂಜನೇಯ ಸ್ವಾಮಿಗಳ ವಿಗ್ರಹವನ್ನ ನೀವು ನೋಡಬಹುದು. ಇದು ಜನನಿಬಿಡವಾದಂತಹ ಪ್ರದೇಶದಲ್ಲೇ ಇದ್ದರೂ ಕೂಡ ಮಂಗಳವಾರದ ದಿನದಂದು ತುಂಬಾ ಭಕ್ತರು ಬರ್ತಾರೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ತುಂಬಾ ಭಕ್ತರು ಬರ್ತಾರೆ, ಪೂಜೆ ಎಲ್ಲ ಸಲ್ಲಿಸಿ ಹೋಗ್ತಾರೆ, ದೂರದಿಂದ ಬರ್ತಾರೆ. ಹಾಗೆ ಬೇರೆ ಸಮಯಗಳಲ್ಲಿ ಅಷ್ಟು ಜನ ಇರೋದಿಲ್ಲ, ಆದರೆ ದಿನನಿತ್ಯ ಭಕ್ತರು ಬಂದು ಹೋಗ್ತಾರೆ ಈ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಆಗ ನನಗೊಂದು ಕುತೂಹಲ ಉಂಟಾಯ್ತು, ಇನ್ನೆಷ್ಟು ಮಾಹಿತಿಯನ್ನ ದೇವಸ್ಥಾನದ ಬಗ್ಗೆ ಪಡ್ಕೋಬೇಕು ಅಂತ ಯೋಚನೆ ಮಾಡಿ ಆಗ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಂತಹ ಅರ್ಚಕರನ್ನ ಮಾತಾಡಿಸಿ ಅವರಿಗೆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ ಅಂತ ಹೇಳಿದಾಗ ಅವರು ಈ ಮಾಹಿತಿಯನ್ನ ನನ್ನೊಂದಿಗೆ ಹಂಚಿಕೊಂಡ್ರು. ನಮಸ್ಕಾರ, ತಮ್ಮ ಹೆಸರು? ವಾಗೀಶ ಭಕ್ತರು. ಸರ್, ಇನ್ಫಾರ್ಮೇಶನ್ ಹೇಳ್ತೀರಾ? ಇದನ್ನ ಹಿನ್ನೆಲೆ ಯಾರು ಶ್ರೀಮತ್ ಪಯೋನಿಧಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗಿ ಮನಿರಂಜಿತ ಪುಣ್ಯಮೂರ್ತೆ ಯೋಗೇಶ ಶಾಶ್ವತ ಶರಣ್ಯ ಪ್ರಭಾದ್ಧಿಬೋಧಾ ಲಕ್ಷ್ಮೀ ನರಸಿಂಹ ಮಮತೇಹಿ ಕರಾವಲಂಬಂ. ಓಂ ನಮೋ ಭಗವತೆ ಲಕ್ಷ್ಮೀ ನರಸಿಂಹಾಯ ನಮಃ. ಈ ಶಿವಾಜಿನಗರದ OPH ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು 250 ವರ್ಷದ ಹಳೆಯ ಕಾಲದ ದೇವಸ್ಥಾನ. ಇದರ ಒಂದು ಇತಿಹಾಸ ಏನಂತ ಹೇಳಿದ್ರೆ, ಸುಮಾರು 250 ವರ್ಷಗಳ ಹಿಂದೆ ಒಂದು ದೇವಸ್ಥಾನ ಇದು ಬಂದು 4 ಕಾಲು ಮಂಟಪದಲ್ಲಿತ್ತು. ಈ ದೇವಸ್ಥಾನವನ್ನು ದೇವರು ಒಬ್ಬರ ಕನಸಿನಲ್ಲಿ ಹೋಗಿ, ಸ್ಥಾನವನ್ನು ನೀನು ಪುನರ್ ನಿರ್ಮಾಣ ಮಾಡಿದರೆ ನಿನಗೆ ವಂಶವೃದ್ಧಿ ಮಾಡ್ತೀನಿ ಅಂತ ಹೇಳಿದಾಗ ದೇವಸ್ಥಾನ ಈಗ ಒಂದು 100 ವರ್ಷಗಳ ಹಿಂದೆ ದೇವಸ್ಥಾನ ಪುನರ್ ನಿರ್ಮಾಣ ಆಗಿದೆ. ಪುನರ್ ನಿರ್ಮಾಣ ಆಗಿ ಈ ದೇವಸ್ಥಾನ ತುಂಬ ಶಕ್ತಿವಂತ ದೇವಸ್ಥಾನ. ಇಲ್ಲಿ ಬಂದು ಪ್ರತಿ ಮಂಗಳವಾರ ದೇವರಿಗೆ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 9 ವಾರ ತೆಂಗಿನಕಾಯಿ ದೀಪವಾಗಲಿ ಅಥವಾ ನಿಂಬೆಹಣ್ಣು ದೀಪ ಅಥವಾ ಬೆಲ್ಲದ ಅಚ್ಚ ದೀಪ ಆಗಲಿ ಅಥವಾ ಮಾಮೂಲಾಗಿ ತುಪ್ಪದ ದೀಪವನ್ನು ಅಂಟಿಸಿ 9 ವಾರ ಬಂದು ನಾನು ನಿನ್ನಲ್ಲಿ ದೀಪ ಅಂಟಿಸ್ತೀನಪ್ಪ, ನನಗೆ ಈ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂಥ ಸಂಕಲ್ಪ ಮಾಡಿಕೊಂಡು ಯಾರು ಇಲ್ಲಿ ಬಂದು 9 ವಾರ ಬಿಡದಿರ ಶ್ರದ್ಧಾ ಭಕ್ತಿಯಿಂದ ಯಾರು ಮಾಡಿದಾರೋ ಅವರಿಗೆಲ್ಲ ತುಂಬ ಜನಕ್ಕೆ ನೆರವೇರಿದೆ. ಅದೇ ತರಹ ಈ ಒಂದು ನಿರ್ಮಾಣ ಮಾಡೋದಕ್ಕೆ ಕಾರಣ ಸಿಟಿ ಮಾರ್ಕೆಟಿನಲ್ಲಿರುವ ಶ್ರೀ SLN ವಿದ್ಯಾಸಂಸ್ಥೆ ಇದೆ. ಆ ದೇವಸ್ಥಾನದ ವಂಶಸ್ಥರಿಗೆ ದೇವರ ಕನಸಿನಲ್ಲಿ ಹೋಗಿ, ನೀನು ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ರೆ ನಿನಗೆ ವಂಶವೃದ್ಧಿ ಮಾಡ್ತೀನಿ ಅಂತ ಹೇಳಿದ ಒಂದು ಇತಿಹಾಸ ಇದೆ. ಅದನ್ನು ನಾವು ಕೇಳಿದ್ದೀವಿ, ನಾವು ಇನ್ನೂ ಅಷ್ಟು ಇದಿಲ್ಲ. ಬಟ್ ಪ್ರತಿ ದಿನ ಅವರ ಹೆಸರಿನಲ್ಲಿ ಪೂಜೆ ನಡೆಯುತ್ತೆ. ಮತ್ತು ಪ್ರತಿ ಶನಿವಾರ ಅಭಿಷೇಕ ಮಾಡಿ ಅವರಿಗೆ ಪ್ರತಿ ಶನಿವಾರನೂ ಸಿಟಿ ಮಾರ್ಕೆಟ್ನಲ್ಲಿರುವಂಥ SLN ಸ್ಕೂಲ್ಗೆ ನಾವು ಪ್ರಸಾದ ಕೊಡ್ತೀವಿ. ಒಂದು ದೇವಸ್ಥಾನದ ಮರ್ಯಾದೆಯನ್ನು ಅವರಿಗೆ ತಲುಪಿಸ್ತೀವಿ. ಅದೇ ಥರ ದೊಡ್ಡ ನಕ್ಷತ್ರ ಆರಾಧನೆ ಮತ್ತು ಜಯಂತಿ ಇದಕ್ಕೆಲ್ಲ ನಮ್ಮ ದೇವಸ್ಥಾನಕ್ಕೆ ಫಸ್ಟ್ ಬಂದು ಪೂಜೆ ಮಾಡಿಕೊಂಡು ಆನಂತರ ಅಲ್ಲಿ ಸ್ಕೂಲಿನಲ್ಲಿ ಯಾವುದೇ ಒಂದು ಸಮಾರಂಭ ಮಾಡಿದ್ರೆ ಅದನ್ನು ದೇವರ ಒಂದು ಆಶೀರ್ವಾದವನ್ನು ತಗೊಂಡು ಆನಂತರ ಪ್ರಾರಂಭ ಮಾಡ್ತಾರೆ ಅಲ್ಲಿನ ಒಂದು ಟ್ರಸ್ಟು ಮತ್ತು ಒಂದು ವಿದ್ಯಾಸಂಸ್ಥೆಯ ಅವರು ಮುಖ್ಯಸ್ಥರುಗಳು. ಇಲ್ಲಿನ ಇತಿಹಾಸ ಇದು. ಓಕೆ, ಇನ್ನು ಅಲ್ಲೇ ಇದ್ದಂತಹ ಲಕ್ಷ್ಮೀ ನರಸಿಂಹನ ಮುದ್ದಾದ ವಿಗ್ರಹಗಳನ್ನ ನೋಡಿ ಅದ್ರ ಬಗ್ಗೆ ತಿಳಿಸಿ ಹೇಳಿ ಅಂತ ಕೇಳಿದೆ. ಈ ನಮ್ಮ ಒಂದು ದೇವಸ್ಥಾನದಲ್ಲಿ ಸುಮಾರು 25 ವರ್ಷದ ಒಂದು ವಿಗ್ರಹ, ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ, ಭೋಗಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ. ಇದು ಬಂದು ಉತ್ಸವಕ್ಕೆ ಅದಕ್ಕೆ ಎಲ್ಲ ನಾವು ತಗೊಂಡೋಗ್ತೀವಿ. ಮತ್ತು ಕಲ್ಯಾಣೋತ್ಸವಕ್ಕೆ ಈ ಒಂದು ವಿಗ್ರಹವನ್ನು ಎಲ್ಲರೂ ತಗೊಂಡೋಗಿ ಮನೆಯಲ್ಲಿ ಕಲ್ಯಾಣೋತ್ಸವ ಮಾಡಿ ದೇವರ ಒಂದು ಕೈಂಕರ್ಯ ಎಲ್ಲರೂ ನಡೆಸ್ತಾರೆ. ಅದೇ ಥರ ನಮ್ಮ ಸಿಟಿ ಮಾರ್ಕೆಟ್ನಲ್ಲಿರುವಂಥ ಶ್ರೀ SLN ವಿದ್ಯಾ ಸ್ಕೂಲ್ನಲ್ಲಿ ಪ್ರತಿ ವರ್ಷ ದೊಡ್ಡ ನಕ್ಷತ್ರ ಆರಾಧನೆಗೆ ಮತ್ತು ಜಯಂತಿಗೆ ಇವು ಒಂದು ವಿಗ್ರಹವನ್ನು ನಮ್ಮ ಮನೆ ದೇವರು ಅಂತ ಹೇಳಿ ಅವರು ತಗೊಂಡೋಗಿ ಅಲ್ಲಿ
ದೇವರಿಗೆ ವಿಶೇಷವಾದ ಅಲಂಕಾರ ಕೈಂಕರ್ಯ ಎಲ್ಲ ಮಾಡಿ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ಮಾಡಿ ಪ್ರತಿಯೊಂದು ದಿವಸ ಸಾಯಂಕಾಲ ತಿರ್ಗಾ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ. ಇದು ಒಂದು ಪ್ರತಿ ವರ್ಷವೂ ನಡ್ಕೊಂಡು ಹೋಗ್ತಾ ಇದೆ ಈ ಕೈಂಕರ್ಯ. ನಮಸ್ಕಾರ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಇನ್ನು ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಂತಹ ಭಕ್ತರೊಬ್ಬರನ್ನ ಮಾತಾಡಿಸಿದಾಗ ಅವರ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ. ನಮಸ್ಕಾರ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ಹೇಮಂತ್ ಅವರೇ, ನೀವು ದೀಪ ಸೇವೆ ಮಾಡ್ತಾರ ನೋಡ್ತಾ ಇದೀನಿ. ನೀವ್ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ನಾನು ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ. ಮನ್ಸಲ್ಲಿ ಏನೇನ್ ಕೋರಿಕೆಗಳು ಅನ್ಕೊಂಡಿದೀನೋ, ಒಂದ್ ವಾರ ನಾನು ಅಕಸ್ಮಾತ್ ಏನೋ ಕೆಲ್ಸದ ಬಿಸಿಲಿ ಒತ್ತಡದಲ್ಲಿ ಬರಕ್ ಆಗಿಲ್ಲ ಅಂದ್ರೂ ನನಗೆ ಆ ವಾರ ಫುಲ್ ಒಂಥರ ಮನ್ಸು ಒಂಥರ ಇರುತ್ತೆ. ನಾನು ಮತ್ತೆ ನೆಕ್ಸ್ಟ್ ವಾರ ಬರ್ಲೇಬೇಕು. ಪ್ರತಿ ಮಂಗಳವಾರ ಆದಷ್ಟು ಬರ್ತೀನಿ. ಅಭಿಷೇಕ ನಡೆಯುತ್ತೆ, ಮಹಾಮಂಗಳಾರತಿ ನಡೆಯುತ್ತೆ, ನಮ್ ಕೈಲಾಗಿ ಸೇವೆ ನಾವು ಮಾಡ್ತೀವಿ. ಏನ್ ನಮ್ಮ ಕೋರಿಕೆಗಳೆಲ್ಲ ಸ್ವಾಮಿನ ಇದುವರೆಗೂ ನಾನು ಲೈವ್ ಎಕ್ಸಾಂಪಲ್. ನನಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಾನು ಮನ್ಸಲ್ಲಿ ಅನ್ಕೊಂಡಿದ್ನೆಲ್ಲ ನನಗೆ ಉದ್ಯೋಗ ಆಗ್ಲಿ, ವ್ಯಾಪಾರ ವ್ಯವಹಾರ ಎಲ್ಲಾನು ನಂಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಒಂದ್ ವಾರ ನಾನು ಬಂದಿಲ್ಲ ಅಂದ್ರೂ ನನ್ಗೆ ಮನ್ಸು ಒಂಥರ ಇರುತ್ತೆ. ನೆಕ್ಸ್ಟ್ ವೀಕ್ ನಾನು ಬರ್ಲೇಬೇಕು. ಟೈಮ್ ಆದಾಗೆಲ್ಲ ಬರ್ತಾ ಇರ್ತೀನಿ. ಇವರು ಸರ್ ನಮ್ಗೆ ಎಲ್ಲಾನು ಹೇಳ್ತಾ ಇರ್ತಾರೆ, ಹಂಗಲ್ಲ ಹಿಂಗೆ. ನನ್ನ ಆಸೆ ಹಬ್ಬಗಳು ಬಂದ್ರೆ, ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಬಂದ್ರೆ ನಮ್ಮಾಗಿದ್ದೊಂದು ಕಾಣಿಕೆ ಕೊಡ್ತೀವಿ. ಅದರಿಂದ ತುಂಬಾ ನಮ್ಗೆ ಹೆಲ್ಪ್ ಆಗಿದೆ. ಸೇವೆಗಳಲ್ಲಿ ಕೂಡ ಭಾಗಿಯಾಗ್ತೀರಾ ಅಂತ ನಿರಂತರವಾಗಿ. ತುಂಬಾ ಒಳ್ಳೆ ವಿಚಾರ. ಧನ್ಯವಾದಗಳು ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ದೇವಾಲಯಗಳು ನಮ್ಮ ಸಂಸ್ಕೃತಿಯ ಭಾಗ ಅಷ್ಟೇ ಅಲ್ಲ, ನಮ್ಮನ್ನೆಲ್ಲ ಒಟ್ಟುಗೂಡಿಸುವ ತಾಣ, ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಸ್ಥಳ. ಹಾಗಾಗಿ ಆಧ್ಯಾತ್ಮ ಕೂಡ ನಮ್ಮ ಮನಸ್ಸನ್ನ ಶುದ್ಧೀಕರಿಸುವಂತಹ ಒಂದು ಭಾಗ. ಹಾಗಾಗಿ ನೀವು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗ್ತಿರೋಲ್ಲ, ದೇವಸ್ಥಾನ ಕಂಡಾಗ ಒಂದೊಮ್ಮೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಅದರ ಕಾಲಘಟ್ಟವನ್ನು ತಿಳ್ಕೊಂಡ್ ಬನ್ನಿ, ಅದರ ಮಹತ್ವವನ್ನು ತಿಳ್ಕೊಳ್ಳಿ ಅಂತ ಹೇಳ್ದ ನೀವು ಸಮಯ ಮಾಡಿಕೊಂಡು ಶಿವಾಜಿನಗರ ಕಡೆ ಹೋದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಇದು ಕನ್ನಡ ಸಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪಿಸಿ.